ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿಯವರು ಓಡೋಗಿದ್ದಾರೆ. 12-13 ವರ್ಷ ಆಯಿತು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಲ್ಲಿ ತನಕ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಈ ಪರಿಣಾಮವನ್ನ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿ ಅವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ ಅಂತ. ಹಾಗೆ ಆಗಿರೋದಲ್ವಾ? ನನಗೊಂದು ಅರ್ಥ ಆಗಲ್ಲ, 800 ಕೋಟಿ ರೂಪಾಯಿಗಿಂತ ಹೆಚ್ಚು ಇವತ್ತು ಮೋದಿಜಿಯವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ಎಲ್ಲರೂ ಇವ್ರ ಫ್ರೆಂಡೇ ಅಂತಾರೆ, ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ. ಆದರೆ ಇವ್ರ ಫ್ರೆಂಡ್ಶಿಪ್ಪಿಂದ ದೇಶಕ್ಕೆ ಲಾಭ ಆಗಿದ್ದೇನು? ಮೋಹನ್ ಭಾಗವತ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ? ಈ ಇರಾನ್ ಮತ್ತು ಅಮೇರಿಕ ಯುದ್ಧ ಯಾರಾದರೂ ನಿಲ್ಲಿಸ್ಬೋದು ಅಂದರೆ ಅದು ಮೋದಿಯವ್ರು ನಿಲ್ಲಿಸ್ಬೋದು. ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ದು ನೆನಪಿದೆ ತಮಗೆ? 2-3 ವಾರದ ಹಿಂದೆ. ಯಾಕೆ ನಿಲ್ಲಿಸ್ತಾ ಇಲ್ಲ? ಮತ್ತೆ ಏನಿದು ನಡೀತಾ ಇದೆ ನಮ್ಮ ದೇಶದಲ್ಲಿ? ಇದು ಸಮಸ್ಯೆ ಇದೆ ಅಂತ ಕೇಂದ್ರ ಸರ್ಕಾರ ಯಾಕೆ ಒಪ್ಕೋತಾ ಇಲ್ಲ? ದ ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ದ ಫಾರಿನ್ ಪಾಲಿಸೀಸ್ ಆಫ್ ದ ಕಂಟ್ರಿ ಇಸ್ ಇನ್ ಶಾಂಬಲ್ಸ್ ಥ್ಯಾಂಕ್ಸ್ ಟು ನರೇಂದ್ರ ಮೋದಿಜಿ. ಯಾವ್ದು ಬೆಲೆ ಏರಿಕೆ ಆಗಿಲ್ಲ ಹೇಳಿ? ಇವಾಗ ಸಿಲಿಂಡರ್ದಾಗಿದೆಯಾ, ಕಮರ್ಷಿಯಲ್ ಸಿಲಿಂಡರ್ದಾಗಿದೆಯಾ, ನಿಮ್ಮ ವಾಹನಗಳದಾಗಿದೆಯಾ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆಯಾ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ಇವು ನಿಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಒಂದು ವೆಜಿಟೇರಿಯನ್ ಥಾಲಿಗೆ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ ಅಂತ. ನಮ್ಮ ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ, ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ ಈಗ. ಮತ್ತು ಇವರು ವಿಶ್ವಗುರು ಅಂತ ಇದಾರಲ್ಲ, ಏನಕ್ಕಿದೆಲ್ಲ? ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, 3 ರೂಪಾಯಿ ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದೆ. ಕರೋನಾ ಬಂದರೆ ನಾಗರಿಕರ ಜವಾಬ್ದಾರಿ, ಡಿಮಾನಿಟೈಸೇಷನ್ ಆದರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಪಾಕಿಸ್ತಾನ ವಾರ್ ನಡೆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಚೈನಾ ಏನಾದರೂ ಆದರೆ ನಾಗರಿಕರ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಏನು ಸ್ವಾಮಿ?